ಪಂಚಾಯ್ತಿ ಅನ್ನೋದು ನೆರಳಾಗೋ ಮರವಮ್ಮ. ಹಳ್ಳಳ್ಳಿ ಹೆಣ್ಣು ಮಕ್ಕಳಿಗೆ ಪಂಚಾಯ್ತಿ ಅನ್ನೋದು ನೆರಳಾಗೋ ಮರವಮ್ಮ. ಜಾತಿಲಿ ಕೀಳೆಂದು ಊರಾಚೆಗಿಟ್ಟೋರ ಉಸುರಾಗುತ್ತೈತಮ್ಮ ಈ ಪಂಚಾಯ್ತಿ. ಫಲ ಬಿಡುವ ಈ ಮರದ ತಾಯಿ ಬೇರೆ, ನಿಮ್ಮ ಗ್ರಾಮದಿ ನಡೆಯೋ ಗ್ರಾಮ ಸಭೆಯು. ಗ್ರಾಮ ಸಭೆ ಎಂದರೆ ಗ್ರಾಮಸ್ಥರು ಎಲ್ಲರೂ ಸೇರಿ ಕಸುವಿದ್ದ ಜನರು ಕಸಿದುಣ್ಣದಂತೆ ಕಾಪಾಡೋ ಬಲು ದೊಡ್ಡ ಅಸ್ತ್ರವಮ್ಮ. ನೋಡಿಕೊಳ್ಳಬೇಕು ನಾವು ನೀವೆಲ್ಲರೂ ಈ ತಾಯಿ ಬೇರು ಸೊರಗದಂಗೆ ನಮ್ ಪಾಲು ಪಡೆಯಬೇಕು ಮರೆಯಾದಂಗೆ ಮರೆಯಾದಂಗೆ. ನಮಸ್ಕಾರ. ಈ ಗ್ರಾಮ ಸಭೆ ಕನಿಷ್ಠ 6 ತಿಂಗಳಿಗೂ ಒಂದ್ಸಾರಿ ಕಡ್ಡಾಯವಾಗಿ ನಡೀಲೇಬೇಕು. ಆ ಪ್ರಕಾರ ಇದನ್ನ ನಡೆಸ್ತಾ ಇದೀವಿ. ಈಗ ನಾನ್ ಮಾತಾಡಕ್ಕಿಂತ ಮುಂಚೆ ನಮ್ಮ MLA ಸಾಹೇಬರು ಮಾತಾಡ್ತಾರೆ. ಮಾತಾಡ್ಕೊಂಡು ಹೋದ್ಮ್ಯಾಕೆ ನಾನ್ ಮಾತಾಡ್ತೀನಿ. ಯಾಕೆಂದ್ರೆ ಅವ್ರು ತುರ್ತಾಗಿ ಇನ್ನೂ ಅನೇಕ ಸಭೆಗಳಿಗೆ ಹೋಗೋದೈತೆ. ಮಾತಾಡಿ. ಅಲ್ಲಪ್ಪ, MLA ಸಾಹೇಬ್ ಬಂದಿರೋದು ಇದೇ ಮೊದಲನೇ ಸಲ ನಮ್ಮೂರಿಗೆ. ಸಭೆ ಮುಗಿಯೋ ಗಂಟೆ ಇರೋದಿದ್ರೆ ನಮ್ ಕಷ್ಟ ತಿಳಿಯೋದಾದ್ರು ಹೇಗೆ? ತಿಳಿದೇ ಇದ್ರೆ ಜನಗಳ ಸೇವೆ ಮಾಡೋದಾದ್ರೆ ಹೇಗಪ್ಪ? ಸಭೆ ಮುಗಿಯೋ ಗಂಟ ಇದ್ದೋಗ ಸ್ವಾಮಿ. ಸ್ವಾಮಿ, ನೀವು ಈ ಸಭೆಗಿದ್ರೇನೆ ಚಂದ. ಅಧ್ಯಕ್ಷರೇ, ನೀವು ಸಭೆ ನಡೆಸಿ, ನಾನು ಇರ್ತೀನಲ್ಲ, ಮಾತಾಡ್ತೀನಿ. ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮೂರಾಗೆ ಒಂದು ಬೋರ್ವೆಲ್ ಹಾಕ್ತಿದೀವಿ, ರೋಡು ಚರಂಡಿ ಎಲ್ಲ ರಿಪೇರ್ ಮಾಡಿಸಿದ್ವಿ, ಮತ್ತೆ 10 ಜನ ಬಡವರಿಗೆ ಸಾಲ ಕೊಡ್ಸಿದೀವಿ IRDP ಇಂದ. ಅದಿರ್ಲಿ ಸ್ವಾಮಿ, ನಮ್ಮ ಹೆಂಗಸರಿಗಾಗಿ ಏನ್ ಮಾಡ್ತಿದ್ದೀರಿ? ಹೆಂಗಸರಿಗೆ ಏನ್ ಸ್ಪೆಷಲ್ ಅಲ್ವಾ? ಸೀರೆ ಚೀಪ್ ರೇಟ್ ನಲ್ಲಿ ಸೀರೆ ಕೂಸ ಎಲ್ಲ ಕೊಡ್ತಿದೀವಲ್ಲ, ಮತ್ತಿನ್ನೇನು? ಅದ್ವಂದ್ ಕೊಟ್ಬಿಟ್ರೆ ಆಯ್ತಾ ಸ್ವಾಮಿ? ನಮ್ ಬಡವ್ರ ಹೆಣ್ಮಕ್ಳು ತೊಂದ್ರೆ ತಪ್ಪೋಗುತ್ತಾ? ಇನ್ನೇನವ ಮಾಡಕ್ಕಾಯ್ತದೆ? ಅಲ್ಲಪ್ಪ ದೊರೆ MLA, ನಿಮ್ ಹೆಣ್ಮಕ್ಳು ಎಲ್ಲಿ ಹೋಯ್ತಾರಪ್ಪ? ಎಲ್ಲಿಗೆ? ಏನವ ಅದು? ಇದಕ್ಕೆ ಮಾನ ಮರೋದ ಆಯ್ತಾ? ಅಲ್ಲ ತುಂಬಿ ಸಭೆ ಮಾತಾಡಿದ್ದು ರೀ ಅಧ್ಯಕ್ಷರೇ, ಬರೀ ಬಾಯಿಲ್ ಮಾತ್ ಕೇಳಿದ್ರೆ ಮಕ ತಿಪ್ಪಿ ತರ ಮಾಡ್ಕೊಂಡ್ರಿ. ದಿನ ಬೆಳಗಾದ್ರೆ ನಾವ್ ಹೆಂಗಸರೆಲ್ಲ ಪಡೋ ಕಷ್ಟ ಇವ್ರಿಗೇನಾದ್ರು ಗೊತ್ತಾ? ಆಯ್ತಾಯ್ತಾಯ್ತು, ಇದು ಎಲ್ಲ ಕಡೆ ಇರೋ ಸಮಸ್ಯೆ. ನಾವು ವಿಚಾರ ಮಾಡಿದೀವಿ, ಒಂದು ಹೊಸ ಯೋಜನೆಯನ್ನ ಹಾಕೊಂಡಿದೀವಿ. ಆ ಯೋಜನೆ ಪ್ರಾರಂಭ ಆಗೋದು ಈ ಊರಿಂದಲೇ. ಅದಿರ್ಲಿ ಅಧ್ಯಕ್ಷರ, ಈ ಸಾಲದ ವಿಷಯ ಯಾರ್ಯಾರು ಸಾಲ ಸಿಗ್ಬೇಕು ಯಾರ್ಯಾರು ಬೇಡ ಅನ್ನೋ ಪಟ್ಟಿನ ಗುಟ್ಟಾಗಿ ನೀವೇ ಮನೇಲಿ ತೀರ್ಮಾನ ಮಾಡ್ಬಿಟ್ರ? ಈ ಫಲಾನುಭವಿಗಳ ಪಟ್ಟಿ ತಯಾರಾಗಬೇಕಾದದ್ದು ಹಿಂಗೆ ನಮ್ ಗ್ರಾಮ ಜನ ಸರ್ತಿ ತಾನೆ. ಏನ್ ಮಾಡಿದ್ರಿ? ಹೇಳ ಸರಿ ಮೈಲಾರಣ್ಣ, ಆದ್ರೆ ಈ ಬಡ ಜನರಿಗೆ ಅರ್ಜೆಂಟ್ ಆಗಿ ಸಾಲ ಕೊಡಿಸ್ಬೇಕಾಗ್ತದಲ್ಲ, ಅದಕ್ಕೆ ನಿಮ್ಮನೇಲೆ ತೀರ್ಮಾನ ಮಾಡ್ಬಿಟ್ರ? ಅದನ್ನ ನಾನು ಒಬ್ಬನೇ ತೀರ್ಮಾನ ತಗೊಂಡಿದ್ದಲ್ಲ ಕಣಪ್ಪ, ಒಟ್ಟು ಪಂಚಾಯತಿ ಸೇರಿ ತೀರ್ಮಾನ ತಗೊಂಡಿದ್ದು. ಅವ್ರಿಗೆಲ್ಲ ಏನ್ ನ್ಯಾಯ ಅನ್ನಿಸ್ತು ಅದ್ ಮಾಡೋರೆ. ಅದೆಂತ ಸುಡ್ಗಾಡ್ ನ್ಯಾಯ ಸ್ವಾಮಿ? ನೀವು ಸಾಲ ಕೊಡ್ಸಿರೋ 10 ಜನಕ್ಕಿಂತ ಬಡವ ನಾನು ಅರ್ಜಿ ಹಾಕಿದ್ದೆ, ನನ್ನ ಹೆಸರೆಲ್ಲ ಪಟ್ಟಿಲಿ. ಎಲ್ಲ ಕಣ್ತ ಬಿಟ್ಟೋಗಿರ್ಬೇಕು, ಮುಂದಿನ ಸಲ ಕೊಡ್ತಾರೆ, ಸುಮ್ನೆ ಕುಂತ್ಕೊಳ್ಳ. ಲೇ ಪರ್ಸಪ್ಪ, ಇದು ಗ್ರಾಮ ಸಭೆ, ಪಂಚಾಯತಿಯಾಗ ಏನೇನ್ ಆಗ್ತದೆ ಅಂತ ಹೇಳೋದಕ್ಕೆ ಮಾತ್ರ ಕರೆದಿರೋ ಸಭೆ. ನೀನು ಬಾಯಿಗೆ ಬಂದಿದ್ ಮಾತಾಡೋದಕ್ಕಲ್ಲ. ಇಲ್ಲ ಇಲ್ಲ, ಆ ಗ್ರಾಮ ಸಭೆ ಅಂದ್ರೆ ಒಂದ್ ರೀತಿ ವಿಧಾನಸಭೆ ಇದ್ದಂಗೆ, ಹಳ್ಳಿ ವಿಧಾನಸಭೆ. ಇಲ್ಲಿ ಗ್ರಾಮ ಪಂಚಾಯತಿ ತೀರ್ಮಾನಗಳೆಲ್ಲ ವಿಮರ್ಶೆ ಆಗತ್ತೆ. ಆ ಒಳ್ಳೇದು ಕೆಟ್ಟದ್ರ ಬಗ್ಗೆ ವಿಚಾರ ಮಾಡಬಹುದು. ಹೌದಲ್ವಾ ಸ್ವಾಮಿ? ನಮ್ ನದಿ ದಂಡೆ ಬಣ್ಣದ ಫ್ಯಾಕ್ಟ್ರಿ ಪರ್ಮಿಷನ್ ಕೊಟ್ಟಿದ್ರಂತೆ, ಅದ್ ಸರಿನಾ? ಈ ಫ್ಯಾಕ್ಟ್ರಿ ಶುರುವಾದ್ರೆ ಅದೇನೋ ಗಲೀಜ್ನೆಲ್ಲ ನದಿಗ್ ಬಿಟ್ಬಿಡ್ತಾರಂತೆ, ಅದು ಪಾತಾಣ ಅಂತೆ. ಆ ನೀರ್ನ ಕುಡಿದ್ರೆ ನಮ್ ದನ ಕರುಗಳ ಸೊತ್ತೈತವಂತೆ. ಇದ್ರಿಂದ ಹೆಂಗಸರಿಗೆ ಜಾಸ್ತಿ ಅಪಾಯ ಅಂತೆ. ನೋಡವ, ಈ ಬೆಕ್ಕಿಗೆ ಜ್ವರ ಬರೋ ವಿಷಯ ಮಾತಾಡ್ಬೇಡ. ಅದೇಂಗೆ ಹೆಂಗಸರಿಗೆ ಹೆಚ್ಚಿನ ಅಪಾಯ? ಒಂದಿನಕ್ಕೆ 3 ಸತ ಪಾತ್ರೆ ತೊಳೆದು ನೀರ್ ತರೋದು ಬಟ್ಟೆ ಒಗೆದು ಹೆಂಗಸರ ಕೆಲಸವೇ. ಏನ್ ಕಾಯಿಲೆ ಕಸರಿ ಬಂದ್ರೆ ಹೆಂಗಸರಿಗೆ ಮೊದಲು ಬರೋದು. ಮನೆಯಲ್ಲಿ ಯಾರಿಗೆ ಕಾಯಿಲೆ ಬಂದ್ರು ಹೆಚ್ಚಿನ ಕೆಲಸ ಹೆಣ್ಮಕ್ಳಿಗೆ. ಅದಕ್ಕೇನಪ್ಪ, ಇಂಥ ವಿಷಯ ನಿರ್ಧಾರ ಮಾಡೋವಾಗ ಊರಿನ ಹೆಣ್ಮಕ್ಳನ್ನ ಕೇಳಿ ಹೇಳಿ ವಿಚಾರಿಸಿ ನಿರ್ಧಾರ ತಗೊಳ್ಬೇಕಪ್ಪ. ಹೌದೌದು. ಆಯ್ತವ, ಮುಂದಕ್ಕೆ ಹಂಗೆ ಮಾಡವ. ಮುಂದಿನ ವಿಷಯ ಮುಂದಕ್ಕೆ ಅಧ್ಯಕ್ಷರ. ಇವಾಗ ಅದೆಂತದೋ ಪ್ರಾಣದಾಗ ಫ್ಯಾಕ್ಟ್ರಿ ಅದ ಹೆಂಗ್ ಲೈಸೆನ್ಸ್ ಕೊಡ್ತು ಪಂಚಾಯತಿ? ನೋಡಪ್ಪ, ಇದೆಲ್ಲ ಅರ್ಧಮರ್ಧ ಓದ್ಕೊಂಡು ತಿರುಗಾಡ್ತಾರಲ್ಲ ಪೇಟೆಯಲ್ಲಿ, ಆ ಜನ ಹಬ್ಸಿರೋ ಗುಂಡು. ಅವ್ರು ಹೇಳೋದಕ್ಕೆಲ್ಲ ಏನದೆ ಪುರಾವೆ? ಎಲ್ಲಿದೆ ಸಾಕ್ಷಿ ಹೇಳಿ?
ನೋಡಿ ಒಂದ್ ರೀತಿಯಿಂದ ಫ್ಯಾಕ್ಟ್ರಿ ನಮ್ಮೂರಿಗೆ ಬಂದಿರೋದು ನಮಗ್ ಒಳ್ಳೇದು. ಬಡವ್ರ ಮಕ್ಕಳಿಗೆ ಕೆಲಸ ಕೊಡ್ತಾರೆ, ವ್ಯಾಪಾರ ಸಾಪಾರ ಮಾಡ್ಕೊಂಡು ಅಚ್ಚನಿ ಕೆಲಸ ಕೊಡ್ತಾರೆ, ಲಕ್ಷ ಜನ ಸಾಯಿಸ್ತಾರೆ. ನಮ್ಮೆಲ್ಲ ಕೇಳಿದ್ರೆ ಹೆಂಗ್ ಪರ್ಮಿಷನ್ ಕೊಟ್ರಿ? ತಿಳ್ಕೊಳ್ಳಿ, ಇದು ಹಳ್ಳಿಗೂ ಅಪಾಯ ವಿಚಾರ. ಇದನ್ನ ಒಪ್ಪಕ್ಕಿಲ್ಲ. ಹಾಗಯ್ಯ, ಅದು ನೀವು ಅಲ್ಲೇ ಆರಿಸಿ ಕಳ್ಸಿದ್ ನಾವು ಒಪ್ಪದ ಮೇಲೆ ನೀವು ಒಪ್ಪದಂಗೆ ನಾವು ಒಪ್ಪಿದೀವಿ. ನೋಡಿ ಸ್ವಾಮಿ ಅಧ್ಯಕ್ಷರ, ನಿಮ್ ಪಂಚಾಯತಿ ತೀರ್ಮಾನ ತಪ್ಪು ತೀರ್ಮಾನ, ಅದನ್ನ ರದ್ದು ಮಾಡ್ಬೇಕು ಅಂತ ನಾವು ಹಳ್ಳಿ ಜನಗಳೆಲ್ಲ ಸೇರಿ ಈ ಅರ್ಜಿ ಬರ್ಕ ಬಂದಿದೀವಿ. ತಗೊಳ್ಳಿ. ವಿಧಾನಸೌಧದಲ್ಲಿ ತೀರ್ಮಾನ ಆಗಿದೆಯಲ್ಲ? ಗ್ರಾಮ ಸಭೆನೇ ಹಳ್ಳಿ ವಿಧಾನಸಭೆ ಅಂತ ಆಗ್ಲೇ ನೀ ಹೇಳಿಲ್ವಾ? ದೊರೆ ತಗೊಳ್ಳಿ ಸ್ವಾಮಿ, ತಗೊಳ್ರಪ್ಪ.